ಶಿಲ್ಘಟ್ಟ ಸಮಾಚಾರ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಮಳಮಾಚನಹಳ್ಳಿ ಗೋವರ್ಧನ್. ರೈತ ಮಕ್ಕಳಿಗೆ ಉದ್ಯೋಗ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ನಿರುದ್ಯೋಗ ನಿವಾರಣೆ ಆಗಲೇಬೇಕು, ಆಗಲೇಬೇಕು. ನಿರುದ್ಯೋಗ ನಿವಾರಣೆ, ನಿರುದ್ಯೋಗ ನಿವಾರಣೆ, ನಿರುದ್ಯೋಗ ನಿವಾರಣೆ. ಶಿಡ್ಲಘಟ್ಟ ತಾಲೂಕಿನಲ್ಲಿ ಕೈಗಾರಿಕಾ ಪ್ರದೇಶವನ್ನು ಜಂಗಮಕೋಟೆ ಭಾಗದಲ್ಲೇ ಮಾಡಬೇಕು, ಇಲ್ಲವೇ ಹಸಿರು ವಲಯ ಎಂದು ಗುರುತಿಸಿ ರೈತರ ಕೃಷಿ ಭೂಮಿಯನ್ನ ಉಳಿಸಬೇಕು. ಜಂಗಮಕೋಟೆ ಭಾಗದಲ್ಲಿ ಬಿಟ್ಟರೆ ತಾಲೂಕಿನ ಮತ್ಯಾವ ಭಾಗದಲ್ಲೂ ಕೈಗಾರಿಕಾ ಪ್ರದೇಶವನ್ನು ಮಾಡಬಾರದು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಭಕ್ತರಹಳ್ಳಿ ಪ್ರತೀಶ್ ತಿಳಿಸಿದರು. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಭಾಗದ ರೈತರು ಇಂದು ಜಂಗಮಕೋಟೆಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಾರ್ವಜನಿಕ ಮೆಟ್ರಿಕ್ ಪೂರ್ವ ಬಾಲಕರ ವಿದ್ಯಾರ್ಥಿ ನಿಲಯದ ಆವರಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಭಕ್ತರಹಳ್ಳಿ ಪ್ರತೀಶ್ ರವರು ನಮ್ಮ ತಾಲೂಕಿನಾದ್ಯಂತ ಎಲ್ಲ ಭಾಗದಲ್ಲೂ ರೈತರಿದ್ದು ಯಾವುದೇ ಭಾಗದಲ್ಲೂ ಕೈಗಾರಿಕಾ ಪ್ರದೇಶ ಮಾಡಿದ್ರೂ ರೈತರ ಭೂಮಿಯೇ ಹೋಗುವುದು. ಆದ್ರಿಂದ ಸರ್ಕಾರದ ನಿರ್ದೇಶನದಂತೆ ಜಂಗಮಕೋಟೆ ಭಾಗದಲ್ಲಿ ಕೈಗಾರಿಕಾ ಪ್ರದೇಶ ಮಾಡಿ ತಾಲೂಕನ್ನು ಅಭಿವೃದ್ಧಿ ಮಾಡಿ ನಿರುದ್ಯೋಗ ಯುವಕ ಯುವತಿಯರಿಗೆ ಉದ್ಯೋಗಗಳನ್ನು ಕಲ್ಪಿಸಿಕೊಡಬೇಕು, ಇಲ್ಲವೇ ಹಸಿರು ವಲಯ ಎಂದು ಗುರುತಿಸಿ ಕೃಷಿಗೆ ಹೆಚ್ಚಿನ ಒಲವನ್ನು ನೀಡಬೇಕು. ಇದಾಗದ ಪಕ್ಷದಲ್ಲಿ ನಮ್ಮ ತಾಲೂಕಿನಲ್ಲಿ ಕೈಗಾರಿಕಾ ಪ್ರದೇಶವನ್ನ ಮತ್ಯಾವ ಭಾಗದಲ್ಲೂ ಮಾಡಬಾರದು ಎಂದು ತಿಳಿಸಿದ್ರು. 25ನೇ ತಾರೀಕು ಸರ್ಕಾರ ಏನು ಇವತ್ತು ಇಲ್ಲಿ ಸಭೆ ಮಾಡಿ ರೈತರ ಮುಕ್ತ ಅಭಿಪ್ರಾಯಕ್ಕೆ ಒಂದು ಜಾಗವನ್ನು ನೀಡಿ ಅವರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿದೆ. ಅದಕ್ಕೆ ಇಡೀ ಇತಿಹಾಸದಲ್ಲಿ ಮಾನ್ಯ ಸಚಿವರು ಮತ್ತು ಶಾಸಕರು ಅದಕ್ಕೆ ಇವತ್ತು ಇತಿಹಾಸದಲ್ಲಿ ದಾಖಲೆಗಳಲ್ಲಿ ಸೇರಿದ್ದಾರೆ. ಯಾಕೆ ದಾಖಲೆಗಳು ಸೇರಿದ್ದಾರೆ ಅಂದರೆ ಇಡೀ ಇತಿಹಾಸದಲ್ಲಿ ಯಾವುದಾದ್ರೂ ಶಾಸಕರು ಉಸ್ತುವಾರಿ ಸಚಿವರು ಬೆಳಗ್ಗೆ 8 ಗಂಟೆಗೆ ಬಂದು ರಾತ್ರಿ 8 ಗಂಟೆವರೆಗೂ ರೈತರ ಜೊತೆ ಸಾಮಾನ್ಯ ವ್ಯಕ್ತಿಯ ಇವತ್ತು ಸಾಮಾನ್ಯ ವ್ಯಕ್ತಿ ಅಂತಂದು ಬರುತ್ತು ಸಾಮಾನ್ಯ ರೈತರಲ್ಲಿ ತಿಂಡಿ ಮಾಡಿ ಇವತ್ತು ಪ್ರತಿ ರೂಮಿಗೆ ಹೋಗಿ ಅವರಿಗೆ ಸರ್ಕಾರದ ಸವಲತ್ತುಗಳ ಬಗ್ಗೆ ವಿವರಿಸಿದಾರಲ್ಲ, ಅದು ಇತಿಹಾಸದಲ್ಲಿ ದಾಖಲಾಗಿದೆ. ಒಂದು ಇವತ್ತು ನಮ್ಮ ಸೋದರರು ಹೇಳ್ತಾರೆ ಕೆಲವರು ಫಲವತ್ತಾದ ಕೃಷಿ ಭೂಮಿ ಅಂತ. ಹೌದು ಸ್ವಾಮಿ, ಫಲವತ್ತಾದ ಕೃಷಿ ಭೂಮಿ. ಆದರೆ ನಮ್ಮ ಯೂನಿವರ್ಸಿಟಿಯಲ್ಲಿ ಬಂದಾಗ ಇಲ್ಲಿ ಬೇಡ ಅಂತೇಳಿ ಅಡ್ಡ ಹಾಕಿದ್ರು. ಆದರೆ ಅದೇ ಯೂನಿವರ್ಸಿಟಿ ಇವತ್ತು 90 ಎಕರೆ ಇವತ್ತು ಖಾಸಗಿ ಭೂಮಾಫಿಯಾಗಳ ಪಾಲಾಗಿದೆ. ಅದೇ ಯೂನಿವರ್ಸಿಟಿ ಬಂದು ವಿದ್ಯಾರ್ಥಿಗಳಿಗೆ ನಮ್ಮ ರೈತ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋದು ನಿಮ್ಗೆ ಇಷ್ಟ ಇಲ್ಲ, ಆದರೆ ಇವತ್ತು ಭೂಮಾಫಿಯಾಗಳು ಕೈ ಸೇರಿ 90 ಎಕರೆ ಅದು ಸಾಕ್ಷಿಯಾಗಿದೆ. ಎರಡನೇದು ಇವತ್ತು ಹೌಸಿಂಗ್ ಬೋರ್ಡ್ ಅಂತೇಳಿ ಬಂತು. ಹೌಸಿಂಗ್ ಬೋರ್ಡ್ಗೆ ಕೇವಲ 2 ಲಕ್ಷಕ್ಕೆ ಜಮೀನಿಗೆ ಖರೀದಿ ಮಾಡಿ ಇವತ್ತು 20 ಲಕ್ಷಕ್ಕೆ ಮಾರಾಟ ಮಾಡಿ ಅದು ಇಡೀ ರಾಜ್ಯದಲ್ಲಿ ವಿಧಾನಸಭೆಯಲ್ಲಿ ಮಾನ್ಯ ನಮ್ಮ ಈಗ ಕೇಂದ್ರ ಸಚಿವ ಕುಮಾರಸ್ವಾಮಿ ವಿರೋಧ ಪಕ್ಷ ನಾಯಕ ಆಗಿದ್ದಾಗ ಅದು ವಿಧಾನಸಭೆಯಲ್ಲಿ ಚರ್ಚೆ ಮಾಡಿ ಕೃಷ್ಣ ಶೆಟ್ಟಿ ಹೌಸಿಂಗ್ ಬೋರ್ಡ್ದು ಒಂದು ಚರ್ಚೆ ಆಗಿ ಅದು ನಿಂತೋಯಿತು. ಆವತ್ತೆಲ್ಲಿ ಹೋಗಿತ್ತು ಕೃಷಿ ಭೂಮಿ. ಮತ್ತು ಈಗ ಇಡೀ ಶಿಡ್ಲಘಟ್ಟ ತಾಲೂಕಿನಲ್ಲಿ ಕೃಷಿ ಭೂಮಿ ಪರಿವರ್ತನೆ ಆಗಿರೋದು ಜಮಖಂಡಿ ಹೋಬಳಿಯಲ್ಲಿ ಯಾಕಾಯಿತು? ಆವತ್ತು ಯಾಕೆ ವಿರೋಧ ಮಾಡಲಿಲ್ಲ? ಆಮೇಲೆ ಎರಡನೇದು ಇವತ್ತು PSL ಕಂಪ್ನಿ ಯಾರು, ಅದರ ಮಾಲೀಕ ಯಾರು ಅನ್ನೋದು ನಮ್ಗೆ ಯಾರಿಗೂ ಗೊತ್ತಿಲ್ಲ. ಆದರೆ PSL ಕಂಪ್ನಿ ಹೆಸರಲ್ಲಿ ಕೆಲವು ದಲ್ಲಾಳಿಗಳು ಕೇವಲ 50,000 1 ಲಕ್ಷ ಕೊಟ್ಟು ಇವತ್ತು GPಗಳು ಮಾಡಿ ಅಗ್ರಿಮೆಂಟ್ಗಳು ಮಾಡಿಕೊಂಡು ಇವತ್ತು ಅವ್ರಿಗೆ ಮೋಸ ಮಾಡಿದ್ದಾರಲ್ಲ, ಆ PSL ಕಂಪ್ನಿ ವಿರುದ್ಧ ಆ ಮುಗ್ಧ ರೈತರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ನಾವು ಹೋದರೆ ನೀವು ಯಾಕೆ ಅದಕ್ಕೆ ಅಡ್ಗಾಲಾಗ್ತಾ ಇದ್ದೀರಿ? ಇವತ್ತು ಸರ್ಕಾರ ದುಡ್ಡು ಕೊಟ್ಟರೆ ಮೂಲ ರೈತರು ಕೊಡಬೇಕು. ಆದರೆ ಮೂಲ ರೈತರು ದುಡ್ಡು ಕೊಟ್ಟರೆ ನಿಮ್ಗೇನು ಹೊಟ್ಟೆ ಉರಿ? ಇವತ್ತು 2000 ಎಕರೆಯಲ್ಲಿ 525 ಎಕರೆ PSL ಕಂಪ್ನಿಗೆ ಸೇರಿದೆ. 500 ಕಾನೂನಿನ ಚೌಕಟ್ಟಲ್ಲಿ ಏನು ಹೇಳುತ್ತಂದರೆ GPA ಯಾವುದೇ ಆಗಿದ್ದು ಕೂಡ ಸುಪ್ರೀಂ ಕೋರ್ಟಿಂದ ರದ್ದುಗೊಳಿಸೋದಕ್ಕೆ ಅವಕಾಶ ಇದೆ. ಆದರೆ ಮೂಲೆ ಖಾತೆದಾರರಿಗೆ ಅಭಿಪ್ರಾಯ ಸಂಗ್ರಹ ಮಾಡಬಾರ್ದಂತೂ ಯಾವುದೇ ಕಾನೂನಿನಲ್ಲಿ ಇಲ್ಲ. ಆದರೆ ಯಾವ ರೀತಿ ಕಾನೂನು ಉಲ್ಲಂಘನೆ ಆಗುತ್ತೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಮಾಧ್ಯಮದ ಮೂಲಕ ಹೇಳ್ತೇನೆ, ಸರ್ಕಾರಕ್ಕೆ ಇವತ್ತು ಏನಾದರೂ PSL ಕಂಪ್ನಿ 525 ಎಕರೆ ಜಮೀನನ್ನು ಏನು ಸರ್ಕಾರ ಏನೇ ಭೂ ಪರಿಹಾರ ಬಂದರೂ ಕೂಡ ಅದು ಮೂಲ ರೈತರಿಗೆ ಸೇರಬೇಕು ಅಂತೇಳಿ ಈ ಮಾಧ್ಯಮದ ಮೂಲಕ ನಾನು ಒತ್ತಾಯವನ್ನು ಮಾಡ್ತಾಯಿದ್ದೀನಿ. ಎರಡನೇದು, ಇವತ್ತು ಯಾಕೆ ಉತ್ತರ ಭಾಗ ಇಲ್ಲಿ ಬೇಡ? ಹೌದು, ಅಲ್ಲಿ ರೈತರಿಲ್ವಾ? ಅಲ್ಲಿ ಇದಿಲ್ವ? ಯಾಕಂದರೆ ಅಲ್ಲಿ ಕಪ್ಪು ಭೂಮಿ ಬಿಳಿ ಆಗಬೇಕು. ಇಲ್ಲಿ ಏನು ಇವತ್ತು ರೈತರು ಆರ್ಥಿಕವಾಗಿ ಸಬಲರಾಗೋದು ಆಗೋದು ನಮ್ಗೆ ಇಷ್ಟ ಇಲ್ಲ. ಇವತ್ತು ಎಷ್ಟೋ ಜನ ನಮ್ಮ ರೈತ ಹೋರಾಟಗಾರರ ಮನೆಯಲ್ಲಿ ಇವತ್ತು ಬೆಂಗಳೂರು, ದೊಡ್ಡಬಳ್ಳಾಪುರ, ಐಫೋನ್ ಕಂಪ್ನಿ, ಬೈಲ್ನಾರ್ಸಾಪುರ ಈ ಕಡೆ ಎಲ್ಲ ಹೋಗ್ತಾ ಇದ್ದಾರೆ. ಆದರೆ ನಮ್ಮ ಹೆಣ್ಣು ಮಕ್ಕಳು ನಮ್ಮ ಮನೆ ಪಕ್ಕದಲ್ಲಿ ಕೆಲಸ ಮಾಡೋದು ನಿಮ್ಗೆ ಇಷ್ಟ ಇಲ್ವಾ? ನಿರುದ್ಯೋಗ ನಿವಾರಣೆ ಆಗಬಾರ್ದಾ? ಇವತ್ತು ಕೃಷಿಯೂ ಬೇಕು, ಕಂಪ್ನಿ ಉದ್ಯೋಗವೂ ಬೇಕು. ಎರಡೂ ಕೂಡ ಜೊತೆಯಲ್ಲಾದಾಗೇ ಇವತ್ತು ನಾವು ಬದಲಾವಣೆ ಆಗೋದು ಸಾಧ್ಯ. ಇವತ್ತು ಬೆಂಗಳೂರು ಕಟ್ಟಿದ ಕೆಂಪೇಗೌಡರು ಆವತ್ತೇನಾದರೂ
ನೀವು ಯಾರು ಬೆಂಗಳೂರಿಗೆ ಬರಬೇಡ್ರಿ, ಇದು ನನ್ನ ಊರು ನನ್ನ ಅಂತೇಳಿ ಏನಾದರೂ ಇದ್ದಿದ್ರೆ ಇವತ್ತು ಇಡೀ ವಿಶ್ವ ಮಟ್ಟದಲ್ಲಿ ಬೆಂಗಳೂರು ಹೆಸರುವಾಸಿ ಆಗ್ತಾ ಇತ್ತಾ? ಇವತ್ತು ದೇವನಹಳ್ಳಿ ಏನು ಅಂತಾರಾಷ್ಟ್ರೀಯ ಕೈಗಾರಿಕೆ, ಇವತ್ತು ದೇವನಹಳ್ಳಿ ಭಾಗದ ಜನ ನಾವು ಯಾರು ವಿಮಾನ ಜಮೀನು ಕೊಡಲ್ಲ ಅಂತೇಳಿ ಪುಟ್ಟಿ ಹಿಡಿದಿದ್ರೆ ಇವತ್ತು ರಾಷ್ಟ್ರ ಮಟ್ಟದಲ್ಲಿ 2ನೇ ಸ್ಥಾನದಲ್ಲಿ ನಮ್ಮ ದೇವನಹಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ. ಅದಾಗ್ತಾ ಇತ್ತಾ? ಅದು ಇವತ್ತು ಕೂಡ ಆ ದೇವನಹಳ್ಳಿ ಯಾವ ರೀತಿ ಅಭಿವೃದ್ಧಿ ಆಗುತ್ತೋ ಅದು 4 ಜಮಖಂಡಿ ಹೋಬಳಿಯಲ್ಲಿ ಅಭಿವೃದ್ಧಿ ಆಗುವಂತಹ ಕನಸನ್ನು ಮಾನ್ಯ ಸಚಿವರು ಶಾಸಕರು ಇವತ್ತು ಕಂಡಿದ್ದಾರೆ. ಹಾಗಾಗಿ ಅವರಿಗೆ ನಾವು ದಾರಿ ಸುಗಮ ಮಾಡಿಕೊಡ್ಬೇಕು. ಏನು ಇವತ್ತು ಅಭಿವೃದ್ಧಿ ಆಗಬೇಕು, ನಮ್ಮ ರೈತ ಮಕ್ಕಳಿಗೆ ಉದ್ಯೋಗ ಸಿಗಬೇಕು ಅಂಥೇಳಿ ಇವತ್ತು ಏನಾದರೂ ಕೂಡ ಈ ಭಾಗದಲ್ಲಿ ಕೈಗಾರಿಕೆಗಳು ಸ್ಥಾಪನೆ ಮಾಡಬೇಕು ಮತ್ತು ಒಳ್ಳೆಯ ಉದ್ಯೋಗ ನೀಡಬೇಕು. ಯಾರು ಭೂಮಿಯನ್ನು ಕೊಡ್ತಕ್ಕಂಥ ಮಕ್ಕಳಿಗೆ ಉದ್ಯೋಗ ಕೊಡಬೇಕು ಮತ್ತು ಭೂಮಿಯನ್ನು ಕಳ್ಕೊಂಡವರಿಗೆ ಕನಿಷ್ಠ 2-3 ಕೋಟಿ ಪರಿಹಾರ ನೀಡಲೇಬೇಕು ಅಂತೇಳಿ ಈ ಮಾಧ್ಯಮದ ಮೂಲಕ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀನಿ ನಾನು. 4-5 ಪಾಣಿ ಇದ್ದರೂ ಸಹ ಒಂದೇ ಚೀಟಿಯನ್ನು ಕೊಟ್ಟಿದ್ದಾರೆ, 4-5 ಪಾಣಿಗೆ ತಕ್ಕಂಗೆ ಕೊಟ್ಟಿಲ್ಲ ಅಂತ ಅವ್ರು ಆರೋಪ ಮಾಡ್ತಾ ಇದ್ದಾರೆ. ಅಲ್ಲಿ ಏನು ಸರ್ಕಾರ ಮೊದಲೇ ಹೇಳಿದ್ರು ಖಾತೆದಾರರು ಅಂತ ಹೇಳಿದರು. ಯಾರು ಖಾತೆದಾರರು ಇದ್ದಾರೆ ಖಾತೆದಾರರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಖಾತೆದಾರರು ಅಲ್ಲಿಗೂ ಕೂಡ ಅವ್ರ ಖಾತೆದಾರರು ಸ್ಪಷ್ಟವಾಗಿ ಬರಬೇಕು ಅಂತೇಳಿ ಆದೇಶ ಮಾಡಿದ್ರು. ನಾವೆಲ್ಲ ಸೇರಿಲ್ಲ ಖಾತೆದಾರರು ಇಲ್ಲದೇ ಇದ್ರೂ ಕೂಡ ಅವ್ರ ಹೆಂಡತಿ ಅವ್ರ ಮಗ ಬರ್ಬೋದು ಅಂತ ಹೇಳಿದ್ಮೇಲೆ ಅವ್ರೆಲ್ಲರಿಗೂ ಕೂಡ ಮುಕ್ತವಾಗಿ ಅವಕಾಶ ಮಾಡಿಕೊಡ್ತೀವಿ. ಅಲ್ಲಲ್ಲ ಅವ್ರು ಹೇಳ್ತಾ ಇರೋದೇನು ಅಂದರೆ ತಾಲೂಕು ಆಡಳಿತ ಏನು ಸರ್ಕಾರ ಕಟ್ಟುನಿಟ್ಟಾಗಿ ಕ್ರಮವಹಿಸಿ ಒಂದು ಶಿಸ್ತಾಗಿ ಮಾಡಿದರೆ ಇವತ್ತು 90% ಗುಳಿಯಾಳಿಗಳು ರೆಡಿ ಆಗ್ತಾ ಇದ್ವಿ. ಅಲ್ಲ 4-5 ಪಾಣಿ ಇದ್ರು ಒಂದೇ ನೋಟಿಸ್ ಕೊಟ್ಟಿದ್ದಾರೆ. ಪ್ರತಿಯೊಬ್ಬ ಖಾತೆದಾರರಿಗೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ, ಮುಕ್ತವಾಗಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇಲ್ಲ ಉತ್ತರ ಭಾಗದಲ್ಲಿ ಗುಡ್ಡಗಾಡು ಪ್ರದೇಶ ಜಾಸ್ತಿ ಇದೆ, ಆ ಭಾಗದಲ್ಲಿ ಕೈಗಾರಿಕಾ ಪ್ರದೇಶ ಮಾಡಲಿ, ಈ ಭಾಗದಲ್ಲಿ ಹಸಿರು ವಲಯ ಜಾಸ್ತಿ ಇದೆ, ಬಿಟ್ಟು ಬಿಡಲಿ ಅಂತ ಆರೋಪ ಮಾಡ್ತಾ ಇದ್ದಾರೆ. ಆಯಿತು, ಈಗ ಉತ್ತರ ಭಾಗದಲ್ಲಿ ಗುಡ್ಡಗಾಡು ಜಾಸ್ತಿ ಇದೆ ಅಂದರೆ ಇಲ್ಲಿ ಹಸಿರು ವಲಯ ಜಾಸ್ತಿ ಅಂದರೆ ಹಂಗಾದ್ರೆ ಇವತ್ತು ಲೇಔಟ್ಗಳು ಇಡೀ ತಾಲೂಕಲ್ಲಿ ಲೇಔಟ್ಗಳಾಗಿರ್ತಕ್ಕಂಥದ್ದು ಜಮಖಂಡಿ ಎಲ್ಲ ತಾನೆ. ಆವಾಗ ಎಲ್ಲೋಗಿತ್ತು ಹಸಿರು ವಲಯ? ಇವತ್ತು PSL ಕಂಪ್ನಿಗೆ ಇಡೀ ಜಮಖಂಡಿ ಹೋಬಳಿ 2000 ಎಕರೆ ಯಾರೋ ಒಬ್ಬ PSL ಕಂಪ್ನಿಗೆ ದಲ್ಲಾಳಿ ಮಾರ್ತಾನಲ್ಲ, ಆವಾಗ ಎಲ್ಲೋಗಿತ್ತು ಹಸಿರು ವಲಯ? ಇವತ್ತು ಹೌಸಿಂಗ್ ಬೋರ್ಡಲ್ಲಿ 700-800 ಎಕರೆ ಮಾರಿದಲ್ಲ, ಆವಾಗ ಎಲ್ಲೋಗಿತ್ತು ಹಸಿರು ವಲಯ? 5 ಎಕರೆ ಇರುವಂಥ ಲ್ಯಾಂಡ್ ಓನರ್ಗೆ ಒಂದೇ ಮತನ ತಗೊಳ್ತಾರೆ, ಅದು ಹೆಂಗೆ ಯಾವ ನ್ಯಾಯ ಅಂತ ಹೇಳ್ತಾರೆ? ಈಗ ಖಾತೆದಾರರು ಅಂತೇಳಿ ಅವ್ರಿಗೆ ಪರಿಗಣನೆ ತಗೊಳ್ತಾರೆ. ಅಲ್ಲಿ ಆ ರೀತಿ ಯಾವ ರೀತಿ ಸಮಸ್ಯೆಗಳು ಬರಲಿಲ್ಲ. ಸಮಸ್ಯೆಗಳು ಬಂದರೆ ಅಲ್ಲಿ ಸಚಿವರು ಮನೆ ಶಾಸಕರು ಬೆಳಗ್ಗೆಯಿಂದ ಅಲ್ಲೇ ಕೂತಿದ್ರು. ಪ್ರತಿಯೊಂದು ಸಮಸ್ಯೆಗೂ ಕೂಡ ಸಚಿವರು ಶಾಸಕರು ಮುಂದೆ ನಿಂತು ಬಗೆಹರಿಸ್ತಾ ಇದ್ರು. ಅವರ ಮುಂದೆ ಈ ರೀತಿಯ ಸಮಸ್ಯೆ ಅಲ್ಲಿ ಬರಲೇ ಇಲ್ಲ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ತಾಲೂಕು ಸಂಚಾಲಕರಾದ ಮಳಮಾಚನಹಳ್ಳಿ ರಾಮಾಂಜಿನಪ್ಪ ಮಾತನಾಡಿ, ಜಂಗಮಕೋಟೆ ಭಾಗದಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಿಯು ಹೆಚ್ಚಾಗಿದ್ದು, ಹೆಚ್ಚಿನ ಭಾಗದಲ್ಲಿ ಕೃಷಿ ಭೂಮಿಯೇ ರಿಯಲ್ ಎಸ್ಟೇಟ್ ಉದ್ಯಮಿಗೆ ಹೋಗಿದೆ. ಇದರಿಂದ ನಿರುದ್ಯೋಗಿಗಳಿಗೆ ಉದ್ಯೋಗವೂ ಇಲ್ಲ, ಕ್ಷೇತ್ರವೂ ಅಭಿವೃದ್ಧಿಯೂ ಇಲ್ಲ. ಜಂಗಮಕೋಟೆ ಭಾಗದಲ್ಲಿ ಕೈಗಾರಿಕಾ ಪ್ರದೇಶವಾದರೆ ಸಾವಿರಾರು ನಿರುದ್ಯೋಗಿಗಳಿಗೆ ಉದ್ಯೋಗಗಳು ದೊರೆತು ನಿರುದ್ಯೋಗ ನಿರ್ಮೂಲನೆಯಾಗುತ್ತದೆ, ಕ್ಷೇತ್ರವು ಅಭಿವೃದ್ಧಿಯಾಗುತ್ತದೆ. ಆದ್ದರಿಂದ ಜಂಗಮಕೋಟೆ ಭಾಗದಲ್ಲೇ ಕೈಗಾರಿಕಾ ಪ್ರದೇಶವನ್ನ ಸ್ಥಾಪನೆ ಮಾಡಬೇಕೆಂದು ತಿಳಿಸಿದ್ರು. ರೈತರ ಅಭಿಪ್ರಾಯ ಸಂಗ್ರಹ ಮಾಡುವಂಥ ಸಂದರ್ಭದಲ್ಲಿ ಉಸ್ತುವಾರಿ ಸಚಿವರು ಪ್ರತಿ ರೈತರೊಂದಿಗೆ ಮಾತನಾಡ್ತಾ KIDB ಸಂಸ್ಥೆಯು ಒಂದೇ ಕಂತಿನಲ್ಲಿ ಹಣ ನೀಡುತ್ತೇವೆ, ಯಾವುದೇ ಗೊಂದಲ ಬೇಡ, ನಾವು ಅಭಿವೃದ್ಧಿ ಪರ ಇದ್ದೀವಿ, ರೈತರ ಪರ ಇದ್ದೀವಿ, ರೈತರ ಅಭಿಪ್ರಾಯದಂತೆ ನಾವು ನಡ್ಕೊಳ್ತೀವಿ. ನಿಮಗೆ ಇಷ್ಟ ಇರ್ತಕ್ಕಂಥವರು ಬಿಳಿ ಕಾಗದ ಮೇಲೆ ಸಹಿಯನ್ನು ಮಾಡಿ, ಇಷ್ಟ ಇಲ್ಲದೇ ಇರ್ತಕ್ಕಂಥವ್ರು ಕೊಡೋದಕ್ಕೆ ನಕಾರಾತ್ಮಕವಾಗಿರ್ತಕ್ಕಂಥವರು ಪಿಂಕ್ ಪೇಪರ್ ಮೇಲೆ ಸಹಿ ಮಾಡಿ ಅಂತ ಹೇಳ್ಬಿಟ್ಟು ಕೂಲಂಕುಷವಾಗಿ ನಮ್ಮ ರೈತರಿಗೆ ತಿಳಿಸ್ಕೊಟ್ಟಿದ್ದಾರೆ. ಇದನ್ನು ಕೆಲವರು ಕಾನೂನು ಬಾಹಿರ ಅಂತ ಹೇಳ್ತಾರೆ. ಇದು ಯಾವ ರೀತಿ ಕಾನೂನು ಬಾಹಿರ ಅಂತ ಅವ್ರಿಗೆ ಮಾತ್ರ ಗೊತ್ತಿರಬೇಕು. ನಮಗೆ ಇದೊಂದು ಉತ್ತಮವಾದಂತಹ ಒಂದು ಒಡನಾಟ ಇಟ್ಕೊಂಡು ರೈತರಿಗೆ ತಿಳಿಸ್ಕೊಟ್ಟಿರ್ತಾರೆ. ಅವರಿಗೆ ನಾವು ಇದು ಸರಿಯಾದ ದಾರಿ ಅಂತ ನಾವು ಹೇಳಲಿಕ್ಕೆ ಬಯಸ್ತೇವೆ. ಹಾಗೆಯೇ ಈ ರೀತಿ ನಡೀತಿರ್ಬೇಕಾದ್ರೆ ಮಧ್ಯಾಹ್ನ 2 ಗಂಟೆಗೆ ಕೆಲವು ರೈತರು ಮತ್ತು ಮಾಧ್ಯಮ ಮಿತ್ರರು ಸಚಿವರ ಮೇಲೆ ಒತ್ತಡವನ್ನು ಹೇರಿ ಕೇಳ್ತಾರೆ, ಸರ್ PSL ಕಂಪನಿ ಇದು ಪಾಣಿಗಳು ನೀವು ಕೊಟ್ಟಿದ್ದೀರಾ, ಬಿಳಿ ಕಾಗದಗಳನ್ನು ಹೆಚ್ಚಿಸಲಿಕ್ಕೆ ಈ ಕೆಲಸ ಮಾಡಿದ್ದಾರೆ ಅಂತಕ್ಕಂಥ ಒಂದು ಆರೋಪವನ್ನು ಸಚಿವರ ಮೇಲೆ ಮತ್ತು ತಹಸೀಲ್ದಾರ್ ಮೇಲೆ ಆರೋಪವನ್ನು ಮಾಡಿರ್ತಾರೆ. ಇದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು. ಯಾಕಂದರೆ ಅವರಿಗೆ PSL ಕಂಪನಿ ಬಗ್ಗೆನೇ ಗೊತ್ತಿಲ್ಲ. ಯಾರು ರೈತರ RTC ಇದೆಯೋ ಅವರು ಮಾತ್ರ ನೋಟಿಸ್ ಕೊಟ್ಟಿದ್ದಾರೆ. ಅವ್ರಿಗೆ ಮಾತ್ರ ಅವರು ಬಂದು ತಮ್ಮ ಸ್ವಇಚ್ಛೆಯಿಂದ ಅವರು
ಬೆಳೆಯೋದು ಅಥವಾ ಕೆಂಪು ಒಂದು ಕಾಗದದ ಮೇಲೆ ಮತದಾನವನ್ನು ಮಾಡೋದು, ಮುಖ್ಯ ಮತದಾನ ಮಾಡೋದ್ರ ಮೂಲಕ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾರೆ. ಇದರಲ್ಲಿ PSL ಕಂಪನಿ ಹೇಳ್ತಾರೆ ಅದನ್ನ ಯಾಕೆ ಪರಿಗಣನೆಗೆ ತಗೊಂಡ್ರಿ ಅಂತ ಹೇಳ್ಬಿಟ್ಟು. ಮಾನ್ಯರಿಗೆ ಗೊತ್ತಿರಬೇಕು, ಈ ಸಂದರ್ಭದಲ್ಲಿ ಯುವ ಮುಖಂಡರಾದ ಭಕ್ತರಹಳ್ಳಿ ವಿಶ್ವನಾಥ್, ಕೆಐಎಡಿಬಿ ರೈತಪರ ಹೋರಾಟ ಸಮಿತಿ ಪದಾಧಿಕಾರಿಗಳಾದ ನಡುಪಿನಾಯಕನಹಳ್ಳಿ ಸುಬ್ರಹ್ಮಣಿ, ವಾಸುದೇವ ಮೂರ್ತಿ, ಎಣ್ಣಂಗೂರು ಪ್ರದೀಪ್, ಗಂಗಾಧರ್, ನರಸಿಂಹಮೂರ್ತಿ, ಈರಪ್ಪ, ಬಸವಪಟ್ನ, ಆಂಜಿನಪ್ಪ, ರಾಮದಾಸ್, ಪ್ರಭುಗೌಡ, ಮುನೇಗೌಡ, ವೆಂಕಟೇಶ್, ಕೋಲ್ಮಿ, ಹೊಸೂರು, ಚಿನ್ನಪ್ಪ, ಸತೀಶ್ ಬಾಬು, ಜಂಗಮಕೋಟೆಯ ಮಂಜುನಾಥ್ ಹಾಗೂ ಇತರೆ ಪದಾಧಿಕಾರಿಗಳು ಹಾಗೂ 13 ಹಳ್ಳಿಗಳ ರೈತರು ಉಪಸ್ಥಿತರಿದ್ದರು. ವರದಿ ಮಳಮಾಚನಹಳ್ಳಿ, ಗೋವರ್ಧನ್, ಶಿಡ್ಲಘಟ್ಟ. ಒಂದು ಇನ್ಸಿಡೆಂಟ್, 15 ವರ್ಷದ ಹುಡುಗ ಒಂದು ಪಾಣಿ ತಗೊಂಡ್ಬಂದಿದ್ದಾನೆ. 15 ವರ್ಷದ ಹುಡುಗ, ಅರಕೇರಿ ಹುಡುಗ. ಅವ್ನು ಸಚಿವರು ಕೇಳಿದ್ರು, ನಿನ್ನ ಹೆಸರು, ನಿಮ್ಮ ಪಾಣಿ ಇದೆಯಪ್ಪ ಅಂತ ಕೇಳಿದ್ರು. ನಿನ್ನ ಹೆಸರಲ್ಲಿದೆ ಅಂದ್ರೆ, ಇಲ್ಲ ನಮ್ಮವ್ರ ಹೆಸರು ಇದೆ, ಅವ್ರ ಮನೆ ತಂದವ್ರ ಹೆಸರು. ಆದರೆ ಆ ಮುದುಕಪ್ಪನ ಗೊತ್ತಾಗೋದಿಲ್ಲ. 14 ವರ್ಷದ ಹುಡುಗನ ಕರ್ಕೊಂಬಂದು ಹಾಕ್ತಾಯಿದ್ರು. ಅವ್ನ ಜಾಬಲ್ಲಿ ನೋಡಿದ್ರೆ 1500 ರೂಪಾಯಿ ಹಾಕಿ. ಹೊರಗಡೆ ಬಂದಾಗ ಕೇಳಿದ್ರೆ, ಇಲ್ಲ ಶಂಕರಣ್ಣವ್ರು ನಾನು ಹೇಳಿದ್ರು ಇದು ಕಾಕು ರೆಡ್ ಹಾಕಿತ್ತು ಅಂತ. ಇದು ವಾಸ್ತವಾಂಶ. ಏನಪ್ಪ ಪ್ರತೀಶ್? ಸಚಿವರೇ ಕೇಳಿದ್ರು, ಸಚಿವರೇ ಮರೇ ನಿನ್ನ ಹೆಸರು ಪಾಣಿ ಇದೆಯೋನ ಅಂತ ಕೇಳಿದಾಗ, ಇಲ್ಲ ನಮ್ಮ ಚಿಕ್ಕಪ್ಪ ಅಂದರು. ಆದರೆ 16 ವರ್ಷದ ಹುಡುಗನಿಗೆ ಯಾವ ಕೆಂಪು ಚೀಟಿ ಕೊಡಬೇಕು, ಬಿಳಿ ಚೀಟಿ ಕೊಡಬೇಕು ಅಂತ ಯಾವುದೇ ರೀತಿ ಮಾಹಿತಿ ಇರುತ್ತೆ. ಆಮೇಲೆ ನಾವು ಆಚೆ ಬಂದಾಗ ನೋಡಿದಾಗ ಒಂದು ಜೋಪಲ್ಲಿ 500 ರೂಪಾಯಿ 3 ಲೋಟ್ ಇತ್ತು. ಯಾರಪ್ಪ ಕೊಟ್ಟಿದ್ದಂದರೆ ಶಂಕರಣ್ಣ ಕೊಟ್ಟನು ಅಂತ. ಇದ್ರ ಉನ್ನಾರ ಏನು? ಇದು ಸಚಿವ್ರ ಮುಂದೆನೇ ಹೇಳಿದ್ದು. ಸಚಿವ್ರ ಮುಂದೆ ಸಚಿವರು ಕೇಳಿದ್ದು, ಮರೇ ನಿನ್ನ ಹೆಸರು ಪಾಣಿ ಇದೆಯೋನು ಅಂತ ಹೇಳಿದ್ರು. ಅಣ್ಣ ಇಲ್ಲ ಆಮೇಲೆ ಪಕ್ಕದಲ್ಲಿ ಇರ್ತಕ್ಕಂಥ ಯಾರು ಅವ್ರು ಇಲ್ಲ ಅವ್ರು ಚಿಕ್ಕಪ್ಪಂದು ಅಂತೇಳಿ ಅಲ್ಲಿಗೆ ಕ್ಲಿಯರ್ ಆಯಿತು. ಆಮೇಲೆ ನಾವು ಅದ್ರ ಕಡೆ ಕಿವಿ ಕೊಡಲ್ಲ. ಆಮೇಲೆ ಮತ್ತೆ ಕೆಳಗಡೆ ಬಂದಮೇಲೆ ಅವನು ನೋಡಿದಾಗ, ಮೇರೆ ನಿನ್ನ ಹೆಸರು ಪಾಣಿ ಆಯ್ತಾನೆ ಯಾರು ಏನಂತ ಕೇಳಿದಾಗ, ಇಲ್ಲ ಅಂತ ಹೇಳ್ಬಿಟ್ಟು ಅವನು ಜೋಪಲ್ಲಿ ನೋಡಿದ್ರೆ 1,500 ರೂಪಾಯಿ. ಸರ್, ಹಾಗಾದ್ರೆ ಇದು ಮಾಮೂಲಿ ಚುನಾವಣೆ ಥರನೇ ಇದು ಕೆಂಪು ಚೀಟಿ ಜಾಸ್ತಿ ಮಾಡಬೇಕಾದಾಗ ಕೆಂಪು ಚೀಟಿ ಜಾಸ್ತಿ ಮಾಡೋದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಮಾಡಿದ್ದಾರೆ ಅಷ್ಟೇ. ಅರಕೇರಿ ಗ್ರಾಮದಲ್ಲಿ ಪಾಪ ಬಹಳಷ್ಟು ರಿಯಲ್ ಎಸ್ಟೇಟ್ ಏನು ದಲ್ಲಾಳಿಗಳು ಅಲ್ಲಿ ಆಮಿಷಗಳನ್ನು ಕೊಟ್ಟು ತೆಪ್ಪ ಮಾಡ್ಕೊಂಡು ಅವ್ರನ್ನ ಜನನ ಕರ್ಕೊಂಬಂದು ನೀನು ಇದಕ್ಕೆ ಹಾಕಬೇಕು ಅದು ಹೇಳ್ತಾರಂತೆ. ನೀನು ಕೆಂಪು ಚೀಟಿ ಹಾಕಿದ್ರೆ ಜಾಸ್ತಿ ದುಡ್ಡು ಬರುತ್ತೆ, ಬಿಳಿ ಚೀಟಿ ಹಾಕಿದ್ರೆ ನಿನಗೇನು ಬರೋದಿಲ್ಲ, ಅವರೆಲ್ಲ ಅಕ್ವೈರ್ ಮಾಡ್ಕೊಂಡ್ಬಿಡ್ತಾರೆ, ನಿನ್ನ ಮನೆಯಿಂದ ಆಚೆ ಹಾಕ್ತಾರೆ ಅನ್ನೋ ಕೇಳ್ಕೊಂಡಿದ್ದಾರೆ. ಇದು ಆಮಿಷ ಅಲ್ಲದೇನೇನು. ಬಸವಪಟ್ಟಣದಲ್ಲಿ ಒಬ್ಬ ವ್ಯಕ್ತಿಗೆ ಯಾರೋ ಬಲಾಢ್ಯರು, ನೀನು ಜಮೀನಿಗೆ ಹೋಗೋದಕ್ಕೆ ದಾರಿ ಬಿಡಲ್ಲ, JCB ತಂದು ಟ್ರಂಚ್ ಹೊಡಿತೀನಿ ಅಂತ ಗಂಟೆ ಹಾಕಿದ್ದಾರೆ. ಅದೇ ನಟನಾಕ್ನಹಳ್ಳಿಯಲ್ಲಿ ಇನ್ನೂ ಇಲ್ಲಿ ಹೋಗ್ತಿದ್ದಂಗೆ ನನ್ನ ಮಕ್ಕಳಿಗೆ ಕೆಂಪು ಚೀಟಿ ಹಾಕಿದ್ದಾರೆ, ಬರಲಿ ಕೈಕಾಲು ಮುರಿತೀನಿ ಅಂತಕ್ಕಂಥ ಒಂದು ಒಂದು ಅವಾಜನ್ನು ಹಾಕ್ಕೊಂಡು ಹೋಗ್ತಾ ಇದ್ದಾರೆ. ವೈಟ್ ಚೀಟಿ ಆಗಿರ್ತಕ್ಕಂಥವ್ರಿಗೆ ವೈಟ್ ಚೀಟಿ ಹಾಕಿದ್ರಲ್ಲ, ಬರ್ರಿ ಹೊರಗಡೆ ಊರಲ್ಲಿ ಕೈಕಾಲು ಮುರಿತೀವಿ ಅಂತಕ್ಕಂಥ ಒಂದು ಧಮಕಿ ಆಗ್ತಾ ಇದ್ದಾರಲ್ಲ. ಇನ್ನು ಇದಕ್ಕೆ ಇನ್ನೇನು ಬೇಕು? ಮತ್ತು ಸಚಿವರು ಹೇಳೋ ರೀತಿ ನೋಡಿದ್ರೆ, ಅವರು ರೈತರು ಏನು ಆರೋಪ ಮಾಡಿದ್ರೆ, ಸಚಿವರು ಪಾರದರ್ಶಕವಾಗಿ ಈ ಅಭಿಪ್ರಾಯ ಸಂಗ್ರಹ ನಡೆಯುತ್ತೆ, ಎಲ್ಲ ಬೆಳೆ ಕೆಂಪು ಚೀಟಿ ಕೊಡ್ತಾರೆ. ಮತ್ತು ಸಚಿವರು ಈ ಭಾಗದಲ್ಲಿ ಕೈಗಾರಿಕೆಗಳು ಮಾಡಬೇಕಾದ್ರೆ ಆ ಒಂದು ಕೈಗಾರಿಕಾ KIDB ಏನು ಸವಲತ್ತು ಕೊಡುತ್ತೆ ಅಂತಕ್ಕಂಥದ್ದನ್ನ ವಿವರಣಾತ್ಮಕವಾಗಿ ಹೇಳಿದ್ರು. ಯಾಕೆ ಹೇಳಿದ್ರಂದರೆ, ತಾವೆಲ್ಲ ಗೊಂದಲ ಸೃಷ್ಟಿ ಮಾಡಿದ್ರು. ಕೆಲವು ನಿಮ್ಗೆ ದುಡ್ಡೇ ಕೊಡೋದಿಲ್ಲ, 3-4 ಕಂತಲ್ಲಿ ಕೊಡ್ತಾರೆ, ನಿಮಗೆ ಸತಾಯಿಸ್ತಾರೆ, ನಿಮ್ಗೆ ಕಡಿಮೆ ಬೆಲೆ ಕೊಡ್ತಾರೆ ಅಂತಕ್ಕಂಥ ಬೇರೆ ಬೇರೆ ರೀತಿ ಸುಳ್ಳು ಮಾಹಿತಿಗಳನ್ನು ಕೊಟ್ಟಿದ್ರು. ಮನೆಯಾಗಲಿ ಕಿತ್ಕೊಂಡ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಅದಕ್ಕೇನು ಮಾಡಿದ್ರು, ಪಾರದರ್ಶಕವಾಗಿ ರೈತ ಮುಖಂಡರು ಸಮ್ಮುಖದಲ್ಲೇ ಹೇಳಿದ್ದಲ್ವ, ಅದು ಹೇಗೆ ಅದು ಆಮಿಷ ಅಂತಾಗುತ್ತೆ? ಮತ್ತು ನೀವು ಹೇಳಿರ್ತಕ್ಕಂಥ ಸರಿನಾ? ಮಾಧ್ಯಮದಲ್ಲಿ ನೀವೇ ಕೇಳಿದ್ರ, 3-4 ಕಂತಲ್ಲಿ ಕೊಡ್ತಾರೆ, ಅಭಿವೃದ್ಧಿ ಕೊಡಿಸೋದಿಲ್ಲ. ಈಗ ಅಲ್ಲಿ ಶಾಸಕರಾಗಿರ್ಬೋದು, ಸಚಿವರಾಗಿರ್ಬೋದು, ನಿಮಗೆ ಆಶ್ವಾಸನೆ ಕೊಟ್ಟು ಇದನ್ನು ಅಪ್ರೂವಲ್ ಮಾಡಿಕೊಂಡ್ರು ಇದುವರೆಗೂ ಒಂದು ನಿದರ್ಶನ ಇಲ್ಲ. KIDBಯಲ್ಲಿ ಒಂದೇ ಸಿಂಗಲ್ ಪೇಮೆಂಟ್ ಆಗಿರೋದನ್ನು ನೀವು ಹೆಂಗೆ ನಂಬ್ತೀರಿ ಅವ್ರ ಮಾತು ಅಂತ ಹೇಳ್ತಾರೆ? ಸರ್, ಈಗ ನಿದರ್ಶನ ಇಲ್ಲ ಅಂತ ಹೇಳ್ತಿದ್ರಲ್ವಾ, ದಾಖಲೆ ಸಮೇತ ಇವತ್ತು ಒಂದು ಪಾಯಿಂಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಇವರು ಯಾರು ಶರತ್ ಬಚ್ಚೇಗೌಡರು ಬಗ್ಗೆ ವಿಚಾರ ಒಂದು ಹೇಳಿದ್ರು. ನಮ್ಮ ಇವರು ಮಿತ್ರರು ಶರತ್ ಬಚ್ಚೇಗೌಡರು ಮನೆಗೂ ಹೋಗಿ ಅಡ್ಡಿಪಡಿಸ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ ಕೊಡಬೇಡಿ ಅಂತ ಹೇಳ್ಬಿಟ್ಟು. ಶರತ್ ಬಚ್ಚೇಗೌಡರು ಹೇಳ್ತಾ ಇರ್ತಕ್ಕಂಥದ್ದು ಹೌಸಿಂಗ್ ಬೋರ್ಡ್ದು
ಅದೇ ಹೋಬಳಿಯ ನಂದಗುಡಿ ಹೋಬಳಿಯಲ್ಲಿ ಅಗಸರಹಳ್ಳಿ, ಚಂದೇನಹಳ್ಳಿ ಈ ಭಾಗದ ಒಂದು 4-5 ಹಳ್ಳಿದು 1000 ಎಕರೆ ಇವತ್ತು ಅಕ್ವಿಜೇಷನ್ ಆಗೋಕ್ಕೆ ಬಿಟ್ಟಿದ್ದಾರೆ. ಅವರೇ ಕೈಗಾರಿಕೆಗೆ ಮಾಡ್ತಿದ್ದಾರೆ. ಹಾಗಾದರೆ ಅವ್ರಿಗೆ ಗೊತ್ತಿಲ್ವಾ ಏನಾಗುತ್ತೆ ಅಂತ ಹೇಳ್ಬಿಟ್ಟು? ಈಗ ನಿದರ್ಶನಗಳು ಬೇಕಾದರೆ ಹೋಗಿ ತಿಳ್ಕೊಳ್ಳಿ ಸರ್, ಅವರೇ ಮಾಧ್ಯಮದ ಸರ್, ಇವರು ಯಾರೋ ರೈತರು ಈಗ ಕೊಟ್ಟಿರ್ತಕ್ಕಂಥ ನಿದರ್ಶನ ಇಲ್ಲ ಅಂದರೆ ವೇಮಗಲ್ಗೆ ಹೋಗಲಿ, ವೇಮಗಲ್ಲಲ್ಲಿ ಕೊಟ್ಟಿದ್ದಾರಾ ಇಲ್ವಂತ ಪರಿಶೀಲನೆ ಮಾಡ್ಕೊಂಬರ್ಲಿ. ದೇವನಹಳ್ಳಿ ಹೋಗಲಿ, ಈ ಚನ್ನರಾಯಪಟ್ಟಣದಲ್ಲಿ ಕೊಡ್ತಿದ್ದಾರಲ್ಲ ಅಲ್ಲಿ ಹೋಗಿ ಕೇಳಿ. 4 ಕಂತಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನೀವು ನಮ್ಮದೇ ಬೇಡ. ಶಿಡ್ಲಘಟ್ಟ ರೇಷ್ಮೆಗೆ ಹೇಳಿ. ಈ ರೈತರು ಏನು ಹೇಳ್ತಾರೆ, ಇಲ್ಲಿ ತುಂಬ ಹೆಚ್ಚಾಗಿ ಬೆಳೀತಾರೆ ಕಂಬಳಿ ಸೊಪ್ಪು. ಹೌದು. ಮತ್ತು ಇವಾಗ 1 ವರ್ಷದೊಳಗೆ ಇದಾಗುತ್ತೆ ಮಾರ್ಕೆಟ್ ಅಂತಾರಾಷ್ಟ್ರೀಯ ಮಾಡಿದ್ರೆ. ಹೌದು. ಅದನ್ನ ಬಿಟ್ಬಿಡಿ ಕೇಳಿ ಇದನ್ನ ಇದು ಮಾಡ್ತೀನಿ ಅಂತ ಅವರ ಕ್ವಶನ್ ಆಗ್ತದೆ. ಕ್ವಶನ್ ಶಿಡ್ಲಘಟ್ಟದಲ್ಲಿ ಮಾರುಕಟ್ಟೆ ಆಗ್ತಾ ಇದೆ, ಅದು ಕೇವಲ 13 ಹಳ್ಳಿಗಳಲ್ಲಿ ಮಾತ್ರ ರೇಷ್ಮೆ ಬೆಳೀತಾರ. 13 ಹಳ್ಳಿಗಳಲ್ಲಿ ಎಷ್ಟು ಎಕರೆ ಬೆಳೀತಾ ಇದ್ದಾರೆ ಅಂತಕ್ಕಂಥದ್ದು ಒಂದು ಸ್ಟ್ಯಾಟಿಸ್ಟಿಕ್ಸ್ ತಗೊಳ್ಳಿ ಸರ್. 13 ಹಳ್ಳಿಗಳಿಗೂ ಸೇರಿ 100 ಎಕರೆ ಬರುತ್ತೆ ನೀರಾವರಿ. 140 200 ಎಕರೆ ಸಚಿವರಿಗೆ ಆಗ್ತಾ ಇದೆ ಸರ್. ಆಗ್ತಾ ಇದ್ದರೆ ಒಪ್ಕೊಳ್ತೀವಿ ಸರ್. ಅದನ್ನೇ ನಾವು ಹೇಳ್ತಿದ್ದೀವಲ್ವಾ, ಕೇವಲ 13 ಹಳ್ಳಿಯಲ್ಲಿ ಎಲ್ಲ ಕೃಷಿ ಭೂಮಿ ಹೋಗ್ತಿಲ್ವಲ್ಲ. ಅದೇ ರೈತರು ಹೇಳ್ತಾ ಇದ್ದಾರಲ್ಲ, ಶಿಡ್ಲಘಟ್ಟದಿಂದ ಉತ್ತರ ಭಾಗಕ್ಕೆ ಮಾಡಿ ಅಂತ. ಆ ಕಡೆ ಕಂಬಳಿ ಸೊಪ್ಪು ರೇಷ್ಮೆ ಬರಲ್ವಾ? ಅತಿ ಹೆಚ್ಚು ಕಂಬಳ ಸೊಪ್ಪು ಉತ್ತರ ಭಾರತದಲ್ಲಿ ಬೆಳೆದು ಉತ್ತರ ಕನ್ನಡ ಇದು ಕಾದ್ಲಿ ಕಡೆ ಬೆಳೀತಾರೆ. ರೇಷ್ಮೆ ಜಾಸ್ತಿ ಅಲ್ಲಿ ಇದೆ. ನಮ್ಮ ಹೋಗ್ಲಿಗೆ 36% ಬಿಳಿ ಪತ್ರಕ್ಕೆ ಬಂದಿರುತ್ತೆ, ಕೆಂಪು ಪತ್ರಕ್ಕೆ 40% ಬಂದಿರುತ್ತೆ. ಇನ್ನು ಉಳಿದಿರೋ 280 ಜನ ಹಂಗೆ ಓಲ್ಡಲ್ಲೇ ಇರ್ತಾರೆ. ಇದು ಏನೋ ಹದ್ದುಗೋಡೆ ಮೇಲೆ ದೀಪ ಇಟ್ಟಂಗೆ ಆಗೋಯ್ತು. ಜನರಿಗೂ ಒಂದು ಗೊಂದಲ ಆಗೋಯ್ತು. ಯಾರಪ್ಪ ಇದರಲ್ಲಿ ವಿನ್ ಆದರು, ಎಲೆಕ್ಷನ್ ಟೈಪ್ ನಡೆಸಿರೋದಕ್ಕೆ ಯಾರು ಇದರಲ್ಲಿ ಬಹುಮತ ಬಂದರು. ಈಗ 40% ಅವ್ರಿಗೆ ಜಾಸ್ತಿ ಇರೋದ್ರಿಂದ ಕ್ಯಾನ್ಸಲ್ ಆಗುತ್ತೇನೋ ಅಂತ ಗೊಂದಲದಲ್ಲಿದ್ದಾರೆ. ಏನಾಯ್ತು ಸರ್, ಅಲ್ಲಿ ಸಚಿವರು ಶಾಸಕರ ಸಮ್ಮುಖದಲ್ಲಿ ರೈತರನ್ನು ಉದ್ದೇಶಿಸಿ ಕೊನೆಯದಾಗಿ ಹೇಳಿದ್ರು, ಇನ್ನು 280 ಜನ ಬಂದಿಲ್ಲ, ಅವ್ರ ಅಭಿಪ್ರಾಯ ಸಂಗ್ರಹ ಮಾಡಿ ಅದನ್ನು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ರು. ಎಷ್ಟು ದಿನ ಆಗ್ಬೋದು ಸರ್ ಇದು? ಸರ್, ಅದು ಅವರು ಹೇಳಿದ್ರು, ರೈತರಿಗೆ ಇನ್ನು ಮತ್ತೊಮ್ಮೆ ನೋಟಿಸ್ ಕೊಡ್ತೀವಿ, ಅವ್ರ ಅಭಿಪ್ರಾಯ ಸಂಗ್ರಹ ಮಾಡ್ಕೋಬೇಕಲ್ಲ. ಎಲ್ಲರನ್ನೂ ವಿಶ್ವಾಸ ತಗೋಬೇಕು ಬಿಡಬೇಕು, ಅವ್ರನ್ನ ಪರಿಗಣನೆ ತಗೋಬೇಕು ಬೇಡ. ಎಲ್ಲ ಅವ್ರ ರೈತರಲ್ವ, ಇವತ್ತು ಬಂದಿಲ್ಲ, ಇನ್ನೊಂದು ದಿನ ಅವ್ರನ್ನ ಕರೆದು ಏನಾದರೂ ಅಭಿಪ್ರಾಯ ಸಂಗ್ರಹ ಮಾಡ್ಕೋಬೇಕಲ್ವ. ಆಗ ಸ್ಪಷ್ಟವಾದ ಫಲಿತಾಂಶ ಸಿಗುತ್ತೆ. ಕೈಗಾರಿಕೆ ವಿರುದ್ಧವಾಗಿರೋಂಥವ್ರು ಏನು 40% ಇದೆ, ಪೂರ್ತಿ 13 ಹಳ್ಳಿ ಜನ ಪೂರ್ತಿ ಬಂದಿದ್ದಾರೆ. ಅಲ್ಲಿ ಕೈಗಾರಿಕೆ ಏನು ತಂಟೆ ತಕರಾರಿಲ್ಲ, ಕೈಗಾರಿಕೆ ಆಗ್ಲನ್ನಂಥ ಜನನೇ ಮನೇಲಿ ಉಳಿದಿರೋದು. ಅವ್ರದ್ದು ಯಾವುದೇ ರೀತಿ ವಿರೋಧ ಇಲ್ಲ. ಸರ್ಕಾರದ ಅಂಕಿಅಂಶಗಳು ಏನು ಹೇಳ್ತದಂದರೆ, ಯಾರು ಕೈಗಾರಿಕೆ ಬೇಡ ಅಂತಕ್ಕಂಥವರು ಅವರೆಷ್ಟೇ ಕೆಲಸ ಇದ್ದರೂ ಕೂಡ ಬಿಟ್ಟು ಇಲ್ಲಿ ಬಂದು ನಾವು ವಿರೋಧ ಅಂತ ಹೇಳಿದ್ದಾರೆ. ಯಾರು ನಮ್ಮದು ವಿರೋಧ ಇಲ್ಲ ಅಂತ ಹೇಳಿದ್ರೆ ಅವ್ರು ತಟಸ್ಥವಾಗಿದ್ದಾರೆ. ಹಾಗಾಗಿ ಕೂಡ ಅವರ ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡಿದ್ರೆ ನಾವು ಇವತ್ತು 60% ನಾವಿದ್ದೀವಿ, 40% ಅವರಿದ್ದಾರೆ. ಹಾಗಾಗಿ ಮಾನ್ಯ ಸರ್ಕಾರ 60% ಪರಿಗಣಿಸ್ತದೆ, 40% ಪರಿಗಣಿಸ್ತದೆ, ಸರ್ಕಾರ ಬಿಟ್ಟಿರ್ತಕ್ಕಂಥ ಸರ್ಕಾರ ತೀರ್ಮಾನ ನಮಗೆ ಸ್ವಾಗತಿಸ್ತೀವಿ. ಆದರೆ ನಮ್ದು ಇಷ್ಟೇ ಬೇಡಿಕೆ ಮಾಡಿದರೆ ಜಮಕೋಟೆಯಲ್ಲಿ ಮಾಡಿ, ಇಲ್ಲ ಜಮಕೋಟೆ ಸಂಪೂರ್ಣವಾಗಿ ಹಸಿರು ವಲಯ ಘೋಷಣೆ ಮಾಡಿ ಅಂತೇಳಿ ಸರ್ಕಾರವನ್ನು ನಾವು ಒತ್ತಾಯವನ್ನು ಮಾಡ್ತೀವಿ ಅಷ್ಟೇ. ಅಂದರೆ ಸರ್, ತಮ್ಮ ಅರ್ಥ ಯಾವ ಥರ ಅಂತ ಹೇಳಿದ್ರೆ, ನಮ್ಮ ಅರ್ಥ ಮಾಡಿದ್ರೆ ಜಮಕೋಟೆಯಲ್ಲಿ ಮಾಡಿ. ಅಲ್ಲ, ಈಗ ಹಸಿರು ವಲಯ ಅಂತ ಹೇಳಿದ್ರೆ ಈಗ PSL ಕಂಪನಿನೂ ಸಹ ಹಸಿರು ವಲಯ ಮಾಡಬೇಕು. ಈಗ ಹಸಿರು ವಲಯ ಅಂದರೆ ಇದು ಫಲವತ್ತಾದ ಕೃಷಿ ಪ್ರದೇಶ. ಫಲವತ್ತಾದ ಕೃಷಿ ಪ್ರದೇಶನ ಕೃಷಿಯಂತ ಚಟುವಟಿಕೆಗಳಾಗಿ ಮಾರ್ಪಾಡು ಮಾಡಬಾರ್ದು ಅಂತೇಳಿ. ಹಾಗಾಗಿ ಹಸಿರು ವಲಯ ಮಾಡಲಿ, ಸಂತೋಷ. ಸರ್, ಈಗ ಹಸಿರು ವಲಯ ಮಾಡಬೇಕಂತ ಹೇಳಿದ್ರೆ ವಿಲ್ಲಾ ಫ್ಲಾಟ್ಸು ಇವರೆಲ್ಲ ಬಂದಿದ್ದಾರಲ್ಲ ಕಂಪ್ನೀಸು, ಅವರೆಲ್ಲ ಹಸಿರು ವಲಯ ಆಗಬೇಕು. ಈಗ ಯಾರೋ ಒಬ್ಬ ಖಾಸಗಿ ರಿಯಲ್ ಉದ್ಯಮಿ ಬಂದು 100 ಎಕರೆ 200 ಎಕರೆ ತಗೊಂಡು ಇವತ್ತು ಅದರಲ್ಲಿ ಮಧ್ಯವರ್ತಿಗಳು ಬೆಳಿಬೋದು. ಮತ್ತು ಸರ್ಕಾರ 100 ಎಕರೆ 200 ಎಕರೆ ತಗೊಂಡು ಇವತ್ತು 100,000 ಜನರಿಗೆ ಉದ್ಯೋಗ ಕೊಡ್ತದೆ ಅಂದರೆ ಯಾಕೆ ಕೊಡಬಾರ್ದು ಉದ್ಯೋಗ? ಇವತ್ತು ಯಾರೊಬ್ಬ ರಿಯಲ್ ಉದ್ಯಮಿ ಬಂದು 100 ಎಕರೆ ತಗೊಂಡವನಂದರೆ ಅವನ ಹೆಂಡತಿ ಅವನ ಮಕ್ಕಳು ಮಧ್ಯದಲ್ಲಿ ಮಧ್ಯವರ್ತಿಗಳು ಬೆಳೀತಾರೆ. ಸರ್ಕಾರ 100 ಎಕರೆ ಖರೀದಿ ಮಾಡಿದರೆ ಅವ್ರಿಗೆ ಕೈ ತುಂಬ ಬೆಲೆ ಕೊಡ್ತದೆ, ಅವನ ಮಕ್ಕಳಿಗೆ ಉದ್ಯೋಗ ಕೊಡ್ತದೆ. ಯಾಕೆ ನಾವು ಪರಿಗಣಿಸಬಾರ್ದು? ಸರಿ, ಏನು 2000 ಸರ್ಕಾರದವರು ಅದರಲ್ಲಿ ರೈತರ ಜಮೀನು ಬರೀ 1300 ಎಕರೆ ಮಾತ್ರ ಈಗ ಉಳಿದಿರೋದು. ಈಗೇನಾದ್ರು ಈ ಪ್ರಕ್ರಿಯೆ ಇಲ್ಲಿಗೆ ನಿಂತರೆ, ಕೈಗಾರಿಕೀಕರಣ ಪ್ರಕ್ರಿಯೆ ನಿಂತರೆ ಈ ವರ್ಷದ ಎಲ್ಲ ಜಮೀನು ಪೂರ್ತಿ ಎಲ್ಲನೂ ಕನ್ವೆನ್ಷನ್ ಮಾಡಿ ಸೈಟ್ಗೆ ಮಾಡಾಕ್ತಾರೆ ಸರ್. ಈಗ ಎಕರೆವಾರು ತಗೊಂಡೋಗೋ ಕೂಡ 80% ಹೊರಗೆ ಬರ್ತದೆ. ಯಾಕಂದರೆ 2823 ಎಕರೆಯಲ್ಲಿ ಏನು ಸರ್ಕಾರಿ ಖರಾಬು ಎಲ್ಲ ಸೇರಿದ ಕೂಡ 1700 ಎಕರೆ ಸರ್ಕಾರದ್ದೇ ಇದೆ. ಹಾಗಾಗಿ ಎಕರೆವಾರು ತಗೊಂಡಾಗ ಕೂಡ 90% ಬರುತ್ತೆ. ಹಾಗಾಗಿ ನಮ್ಮ ಸಹೋದರಲ್ಲಿ ವಿನಂತಿ ಮಾಡ್ತಾನೆ, ಏನಾದರೂ ಅನುಮಾನಗಳಿದ್ದಲ್ಲಿ ಇನ್ನೂ ಏನು ಸರ್ಕಾರ ಜೊತೆ ಕೂಡಲಿ ಮಾತಾಡಲಿ, ಆದರೆ ಗೊಂದಲ ಸೃಷ್ಟಿ ಮಾಡೋದು ಬೇಡ ಅಂತೇಳಿ ನಾನು ಕೈ ಮುಗಿದು ಪ್ರಾರ್ಥಿಸ್ತೇನೆ.